ಹೆಂಗೈತಾ ಗಾಡಿ? ಚೆನ್ನಾಗೈತೆ ಗಾಡಿ. ನನ್ಗೊಂದು ಗಾಡಿ ಕೊಡು. ಕೈ ಯಾಕೋ ಅವರೆಲ್ಲ ಈ ಗಾಡಿ ತಗೊಂಡಕ್ಕೋ ಯೋಗಿತಾ ಇರ್ಬೇಕಲ್ಲ ಅದಕ್ಕೆ ಅವರೆಲ್ಲ ಗಾಡಿ ಮುಟ್ಟೋದಕ್ಕೆ ಬಂದ್ಬಿಟ್ಟಿದ್ಯಲ್ಲ ಯೋಗಿತಾ ಇರ್ಬೇಕು. ನೀನ್ ನೋಡ್ತೀಯನೋ ತಲೆ ಯಾಕ್ಲಾ ಕೆಡ್ಸ್ಕಂತೀಯ? ನಮ್ಗೂ ಟೈಮ್ ಬರ್ತದೆ, ಹಿಂಗೆ ಇದ್ಬಿಡ್ತೀವ ನಾವು. ಬಿಟ್ಟಾಕ ಟೆನ್ಷನ್ ಯಾಕ್ಲೋ ತಲೆ ಕೆಡ್ಸ್ಕಂತೀಯ ಈ ಗಾಡಿ ವಿಚಾರದಲ್ಲೆಲ್ಲ? ಒಂದು ಗಾಡಿ 30 ಕಿಲೋಮೀಟರ್ ಕೊಡ್ತದ ಮೈಲೇಜ್, ಆದ್ರೆ ನಮ್ ಗಾಡಿ 60 ಕಿಲೋಮೀಟರ್ ಕೊಡ್ತದೆ. ಬಡವ್ರ ಪಕ್ಷ ಸ್ಪೆಂಡರ್ ಐತ್ ಬಾರ್ಲಾ, ಸ್ಪೆಂಡರ್ ಓಡ್ಸಿಯ ಬಿಡೋ. ತಲೆ ಯಾಕೆ ಕೆಡ್ಸ್ಕಂತೀಯ? ಇವಾಗೇನಾ ನಿನ್ ಗಾಡಿ ಓಡಿಸ್ಬೇಕೇನಾ? ನಂದ ಗಾಡಿ ಓಡಿಸ್ಬೇಕೇನಾ? ಸರಿ ಇರ. ಮಚ್ಚ ಎಲ್ಲ ಇದೆಯಾ? ಸರಿ, ನೀನ್ ಗಾಡಿ ಎತ್ಕೊಂಡು ದೇವಸ್ಥಾನ ಹತ್ರ ಬಂದ್ಬಿಡು. ಬೇಗ ಬಾ. ಮಾಮ್ ಸಮಾಚಾರ? ಮಚ್ಚ ಒಂದ್ ರೌಂಡ್ ಗಾಡಿ ಕೊಟ್ಬಿಡೋ, ಜಾಸ್ತಿ ಫೀಲಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಅಷ್ಟೇ ತಾನೆ ಮಾಮ್? ಇಂದಾರ ಶಿವ ಹೋಗ ಓಡಿಸ್ಬಿಡ, ಆಸೆ ತೀರ್ಸ್ಕೊಂಡ್ಬಿಡಲಿ. ಮತ್ತೆ ಇಷ್ಟ ಸಾಕಾಗಿತ್ತಿದ್ದು, ಅದ್ರಿಗಿನ್ನ ಚೆನ್ನಾಗಿದೆ. ಓಡ್ಸಕ್ ಮಾತ್ರ ಸಕ್ಕದಾಗೈತು. ಇರ್ಲಿ ಮಗ, ನಿಂಗೆ ಯಾವಾಗ ಬೇಕಾ ಕೇಳೋ, ನನ್ನ ಕೇಳೋ, ನೀನು ಯಾರನ್ನ ಏನ್ ಕೇಳಕ್ ಹೋಗ್ಬೇಡ ನೀನು. ಮಾಮ ಬರ್ಲಾ ಮಾಮ? ಥ್ಯಾಂಕ್ಸ್ ಮಚ್ಚ, ಕರ್ದಿದ ತಕ್ಷಣ ಬಂದಿದ್ಗೆ, ಗಾಡಿ ಕೊಟ್ಟಿದ್ಗೆ. ಇರ್ಲಿ ಬಿಡ್ ಮಾಮ, ನೀನೇ ತಾನೇ ಕರ್ದಿದ್ದು. ಸರಿ ಮಗ, ಆಮೇಲೆ ಸಿಗೋಣ. ಸರಿ ಮಾಮ. ಹರೀಶಾ, ಶಿವ ಬರ್ರ ಇಲ್ಲಿ. ಕುತ್ಕೊಳ್ರ. ಏನ ತುಂಬಾ ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲೇ? ಅಣ್ಣ ಏನಿಲ್ಲ, ಇವನು ಗಾಡಿ ಇಲ್ಲ ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ. ಹೊಸ ಗಾಡಿ ತಂದಿದ್ದ ಅವನು, ಏನೋ ಬೈದ್ಬಿಟ್ಟು ಅವ್ನು ಬೇಜಾರಲ್ಲಿದ್ದ. ಅದಕ್ಕೆ ಅವ್ನು ನನ್ನ ಮಚಾನ್ ಕರ್ಸ್ಬಿಟ್ಟು ಗಾಡಿ ಓಡಿಸೋದು ಕೊಟ್ಟೆ ಅಷ್ಟೇ. ನೋಡು, ಈ ವಯಸ್ಸಿನಲ್ಲಿ ದುಡಿಬೇಕು. ನೀವು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ತಿರ್ಕೊಂಡು ಹುಡುಗಿರ ಜೊತೆ ಸೇರ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ದುಡ್ಡೆಲ್ಲಿ ಇರ್ತದೆ? ಇನ್ನೊಬ್ಬರನ್ನ ಗಾಡಿ ಕೇಳೋ ಬದಲು ನಮ್ಗೆ ಇರಬೇಕು ಯೋಚನೆ. ನಾವು ಅವ್ನ ಗಾಡಿ ಕೇಳಿದ್ರೆ ಕೊಡ್ತಾನ ಇಲ್ಲ ಅಂತ ತಿಳ್ಕೊಬೇಕು. ಇವಾಗ ತಿಳ್ಕೊಂಡ ನೋಡ, ಅವ್ನ ಗಾಡಿ ಕೊಟ್ಟನಾ ಇಲ್ಲ. ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಕಷ್ಟ ಬಿದ್ದು ದುಡಿದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಬೇಕು. ಯೋಚನೆ ಮಾಡಕ್ ಹೋಗ್ಬಾರ್ದು. ಅವಾಗ ಅಪ್ಪ ಅಮ್ಮಕ್ಕೂ ಖುಷಿ ಆಗ್ತದೆ, ಅವರು ತಿಳ್ಕೊಂತಾರೆ ಗಾಡಿನ 3 ಲಕ್ಷ ಏನೋ 4 ಲಕ್ಷ ಕೊಟ್ಟು ತಂದಿರ್ತಾರೆ. ಅದಕ್ಕೆ ಅವ್ರು ಯಾರ ಹತ್ರ ಕೊಡಲ್ಲ. ನಿನ್ಗಿರ್ಬೇಕು ರೋಷ. ಅವಾಗ ನಿಮ್ಮ ಅಪ್ಪ ಅಮ್ಮಗೂ ಒಂದು ಇದಿರ್ತದೆ, ಪರವಾಗಿಲ್ಲ ನನ್ನ ಮಗ ದುಡಿತಾವನೆ ಅಂತ. ನೋಡಿ, ಇವಾಗ ಊಟ ಹಾಕಿ ಬಟ್ಟೆ ಎಲ್ಲ ತೆಗೆದುಕೊಡ್ತಾರೆ, ಓದಿಸ್ತಾವ್ರೆ. ನೀನ್ ಹೆಂಗಿರ್ಬೇಕು? ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ದುಡೀರಿ. ದುಡಿದು ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಂಡು ನಾಳೆ ದಿನ ಗಾಡಿ ತಗೊಂಡು ಅವ್ನು ಮುಂದೆ ಬಾ. ಅವಾಗ ಅವ್ನು ಬಾಯಿ ಮೇಲೆ ಬೆಳ್ಳಿಟ್ಕೊಳ್ತಾರೆ. ಅರ್ಥ ಆಯ್ತಾ? ಈ ತರ ಬದುಕಬೇಕು. ಏನ ಹರೀಶಾ, ನಿನ್ಗೂ ಹೇಳಿದ್ದು ಅದೇ. ಅವನ್ ಹೇಳಿದೆ ಅಂದ್ಬಿಟ್ಟು ನೀನ್ ಇದ್ ಮಾಡ್ಬೇಡ. ನೀನು ಅವನಿಬ್ರು ಸೇರ್ಕೊಂಡು ದುಡೀರಿ. ಕಷ್ಟ ಬಿದ್ದು ಕೆಲಸ ಮಾಡ್ಬೇಕಪ್ಪ. ಇವೆಲ್ಲ ಸುಮ್ಮನೆ ಇದ್ರೆ ಯಾರು ಕೊಡಲ್ಲ. ಏನು ತುಂಬಾ ಕಷ್ಟ ಇದೆ ಜೀವನ ನಡೆಸ್ಬೇಕಂದ್ರೆ. ನಿಮ್ಮ ಅಪ್ಪ ಅಮ್ಮ ಅವರು ಏನೋ ಮಾಡ್ತಾ ಇದಾರೆ, ಆದ್ರೆ ನಿಮ್ಗ ಭಕ್ತಿಯಿಂದ ಇರ್ಬೇಕು. ಸ್ವಲ್ಪ ದುಡಿಯೋದನ್ನ ಇದ್ ಮಾಡ್ಕೊಂಡು ಅದನ್ನ ಮನಸ್ಸು ಹಚ್ಕೊಂಡು ಸ್ವಲ್ಪ ದುಡಿಯೋದನ್ನ ಕಲಿ. ಜೊತೆಗಳು ಸೇರ್ಕೊಂಡು ಹಾಳಾಗ್ಬೇಡ. ನೀನ್ ದುಡಿಯೋದು ಯಾವಾಗ ಇದಾಗ್ತದ ಅವಾಗ ನಿಮ್ಮ ಅಪ್ಪಗೂ ಖುಷಿ ಬರ್ತದೆ. ಆಯ್ತಾ ಹರೀಶಾ? ನಿನಗೂ ಅದೇ ಮಾತೆ. ಓಕೆ, ಒಳ್ಳೆ